ನೀನೊಂದು ದೊಡ್ಡ ಶಾಪ ಕಣೋ. ನಿನ್ ಮನೆಗೆ ಬಂದಿರೋದಕ್ಕೆ ನಮ್ಗೆಲ್ಲ ಇಷ್ಟು ಖುಷಿಯಾಗಿರೋದು. ನಿನ್ನಿಂದ ನಮ್ಮ ಮನೆಯಲ್ಲಿ ನೆಮ್ಮದಿ ಹೋಯ್ತು, ಖುಷಿ ಹೋಯ್ತು, ಎಲ್ಲ ಹೋಯ್ತು. ಅವ್ನು ಇಷ್ಟು ವರ್ಷ ನನ್ನ ಬಿಟ್ಟಿರೋದೇ ಸಾಕು. ಇನ್ನ ನಗಸಣ್ಣನ ಎಲ್ಲಿಗೂ ಕಳ್ಸಲ್ಲ. ಸೂರ್ಯನ್ ತರನೇ ಎಲ್ರಿಗೂ ಬೆಳಕಾಗಿದ್ ನೀವು ಹೇಗ್ ನಮ್ಮನ್ ಕತ್ಲಿಗ್ ತಳ್ಳಿದ್ ಸರಿನಾ ಅಪ್ಪ? ಅಪ್ಪನ್ ಜಾಗನ ಮನೆ ದೊಡ್ಡ ಮಗ ತಗೊಂಡು ಮನೆಯವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತಾರೆ. ಆದ್ರೆ ನನ್ನಿಂದಾನೇ ಅವರಿಗೆ ನಾನಿಲ್ಲಿ ಬರೋಕ್ಕೂ ಮುಂಚೆ ಎಲ್ಲ ಚೆನ್ನಾಗಿತ್ತು ಅಂದ್ಮೇಲೆ ನಾನು ಯಾಕೆ ಬೇಕಿತ್ತು ಈ ಮನೆಗೆ? ನಾನು ಪ್ರೀತಿಸಿದವರು ಯಾರೂ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ನೋವಲ್ಲೇ ಒದ್ದಾಡ್ಬೇಕಾಗುತ್ತೆ. ಕೆಟ್ಟವ್ರ ಕೋಪದ್ಕಿಂತ ಒಳ್ಳೆಯವ್ರ ಶಾಪನೇ ಜಾಸ್ತಿ. ಈ ಊರ್ನವ್ರು ಹೇಳ್ದಾಗೆ ನಮ್ಮ ಮನೆಗೆ ನಾನೇ ಕಳಂಕ, ನಾನೇ ಶಾಪ ಆಗ್ಬಿಟ್ಟೆ. ದಾಮಿನಿ, ಯಾಕಮ್ಮ ಇಷ್ಟೊಂದು ಸಂಕಟ? ಅಮ್ಮ, ನನಗೆ ಗೊತ್ತಿರೋ ಹಾಗೆ ಈ ಜನ್ಮದಲ್ಲಿ ನಾನು ಯಾವ ತಪ್ಪು ಮಾಡಿಲ್ಲ. ಆದ್ರೆ ಯಾವ ಜನ್ಮದ ಪಾಪದ ಫಲನೋ ಏನೋ ನನಗೆ ಗೊತ್ತಾಗ್ತಿಲ್ಲ ಅಮ್ಮ. ಏನ್ ತಪ್ಪು ಮಾಡಿದೀನಿ, ಏನ್ ನಡೀತಿದೆ ನನಗೊಂದು ಅರ್ಥ ಆಗ್ತಿಲ್ಲ ಅಮ್ಮ. ಇಲ್ಲಮ್ಮ, ನಿನ್ನಿಂದ ತಪ್ಪಾಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಯಾಕೆ ಯಾಕೆ ಹೀಗೆಲ್ಲ ಆಗ್ತಿದೆ? ನಾನು ಒಳ್ಳೇದಾಗ್ಲಿ ಅಂತ ಬಯಸಿ ಮಾಡೋ ಕೆಲಸ ಇಲ್ಲ. ನನ್ನ ಮಕ್ಕಳಿಗೆ ಮುಳ್ಳಾಗ್ತಾ ಇದೆ. ನನ್ನ ಭಯ ಏನು ಅಂದ್ರೆ ನಾನು ನನ್ನ ಮಕ್ಕಳಿಂದ ದೂರ ಆಗೋ ಸಂದರ್ಭ ಬಂದ್ಬಿಟ್ರೆ. ಇದನ್ನೆಲ್ಲ ಆ ತಾಯಿ ಮಾಡಿಸ್ತಿದ್ದಾಳೆ ಅಂದ್ರೆ ಅದಕ್ಕೆ ಬೇರೆ ಕಾರಣ ಏನೋ ಇರುತ್ತೆ. ತಾಯಿ ಮಕ್ಕಳನ್ನ ದೂರ ಮಾಡೋ ಕಾರಣ ಖಂಡಿತ ಇರಲ್ಲಮ್ಮ. ನೀನ್ ಸುಮ್ಮನೆ ನೊಂದ್ಕೋಬೇಡಮ್ಮ, ಎಲ್ಲ ಒಳ್ಳೇದೇ ಆಗತ್ತೆ. ಏನು ನನಗೆ ಗೊತ್ತಾಗ್ತಿಲ್ಲ ಅಮ್ಮ. ಅಗಸ್ತ್ಯನ್ಗೆ ನನ್ನ ತಾಯ್ತನ ದಾರಿ ಎರಿಬೇಕಾದ್ರೆ ನನ್ನನ್ನು ಬಿಟ್ಟು ಹೋದ. ಇನ್ನು ಅಚಿಂತ್ಯ ನಾನೆಷ್ಟೇ ಪ್ರೀತಿ ತೋರಿಸಿದ್ರು ಈ ಕ್ಷಣದವರೆಗೂ ನಾನು ಅವನಿಗೆ ತಾಯಿ ಆಗೋದಕ್ಕೆ ಸಾಧ್ಯನೇ ಆಗಿಲ್ಲ. ನನ್ನ ಹೊಟ್ಟೆಲೆ ಹುಟ್ಟಿದ ನನ್ನ ಮಗ ಪ್ರತೀಕ್ ನಾನು ಅವನನ್ನ ಪ್ರೀತಿಸ್ತಾನೆ ಇಲ್ಲ ಅಂತ ಅನ್ಕೊಂಡಿದ್ದಾನೆ. ಸಮಾಧಾನ ಮಾಡು. ನಾನೊಬ್ಳು ಕೆಟ್ಟ ತಾಯಿ, ಮಕ್ಕಳ ಪ್ರೀತಿನ ಪಡಿದಿರೋ ಅಂತ ನತದೃಷ್ಟಿ ಅಮ್ಮ, ನತದೃಷ್ಟಿ ನಾನು. ಅಳಬೇಡ ಅಮ್ಮ. ಬನಶಂಕರಿ ತಾಯಿ, ನೀನೇ ಇದಕ್ಕೆಲ್ಲ ಆದಷ್ಟು ಬೇಗ ಉತ್ತರ ಹೇಳಬೇಕು. ಅಮ್ಮ, ನಾನೇನ್ ಮಾಡ್ದೆ ಅಂತ ಚಕ್ಲಿ ಹೀಗ್ ಬೈತಾಳೆ. ನಾನೇನು ಬೇಕು ಅಂತ ಮಾಡ್ತೀನ? ಅವನು ಯಾವತ್ತೂ ನನ್ನ ನೋಡಿದ್ನಂತೆ, ಇಷ್ಟಪಟ್ಬಿಟ್ನಂತೆ. ಅದ್ರಲ್ಲಿ ನಂದೇನ್ ತಪ್ಪಿದೆ? ಅಮ್ಮ, ನೀನ್ ಸೆಲೆಕ್ಟ್ ಮಾಡೋ ಹುಡ್ಗನ್ನ ಮದುವೆ ಆಗ್ಬೇಕು ಅಂತ ತಾನೆ ನಾನು ಇಲ್ಲಿ ತನಕ ಕಾಯ್ತಾ ಇರೋದು. ಇದ್ ಗೊತ್ತಿದ್ರು ಚಕ್ಲಿ ನನಗೆ ಯಾಕೆ ಬೈತಾಳೆ? ಆ ಕೇಳಿ ನನ್ನ ಇಷ್ಟಪಡ್ತೀನಿ ಅಂತ ಹೇಳಿದ್ದನ್ನ ಮನೇಲಿ ಹೇಳಿದ್ದಕ್ಕೆ ಶ್ರೀಕಾಂತ್ ಅಣ್ಣ ಅವನಿಗೆ ಹೊಡೆದ. ಅವತ್ತಿಂದ ಅವನ್ ಕಾಣಿಸಿರ್ಲಿಲ್ಲ. ಇವತ್ತು ಸಡನ್ ಆಗಿ ಬಂದು ಅವನ್ ಮಾತಾಡಿದ್ರೆ ನನ್ ಯಾಕೆ ಬೈಬೇಕು? ಮದುವೆ ಆಗದೆ ಇದ್ರು ನನ್ ಚಕ್ಲಿ ಮಗಳೇ ತಾನೆ.
ಚಕ್ಲಿ ನನ್ನ ಹೇಗ್ ತಳ್ಳದ್ಲು ಗೊತ್ತಾ? ನನ್ ಹುಟ್ಟದಬ್ಬ ಅಂತ ನೋಡ್ದೆ ಬೈದು ತಳ್ಳದ್ಲು. ನನ್ ಚಕ್ಲಿಗೆ ನನ್ಗಿಂತ ಮದುವೆ ಮೇಲೇನೆ ಪ್ರೀತಿ. ನಾನು ಈ ಮನೆ ಬಿಟ್ಟು ಹೋದ್ರೇನೆ ಖುಷಿ ಅನ್ನೋ ತರ ಆಡ್ತಿದ್ದಾಳೆ. ನೀನ್ ಏನೇ ಹೇಳು ಅಮ್ಮ, ಹೆಣ್ಮಕ್ಳು ಕನ್ಸಿಗೆ ಯಾರು ಬೆಲೆ ಕೊಡಲ್ಲ. ಆದಿತ್ಯ, ನೀನಿಲ್ಲಿ? ನಾನು ಯಾವಾಗಲೂ ದೂರದಿಂದ ಈ ಜಾಗನ ನೋಡ್ತಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತು. ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೀನೊಬ್ಳೆ ಏನು ಮಾಡ್ತಿದ್ಯಾ ಇಲ್ಲಿ? ನಾನಿಲ್ಲಿಗೆ ಯಾವಾಗ್ಲೂ ಒಬ್ಳೆ ಬರೋದು. ಚಿಕ್ಕ ವಯಸ್ಸಿಂದ ಬರ್ತಾ ಇದ್ದೀನಿ. ಆಗ್ಲೂ ಒಬ್ಳೆ ಬರ್ತಿದ್ಯಾ? ಭಯ ಆಗ್ತಿರ್ಲಿಲ್ವಾ? ಆಗ ನಾನೇನು ಒಬ್ಳೆ ಬರ್ತಿರ್ಲಿಲ್ಲ, ನನ್ನ ಜೊತೆ ಅವನ್ ಬರ್ತಿದ್ದ. ಅವನು ಅಂದ್ರೆ ಯಾರು ಅಂತ ಗೊತ್ತಾಗ್ಲಿಲ್ಲ. ಅವನು ಅಂದ್ರೆ ಅಗಸ್ತ್ಯ. ಆದ್ರೆ ನನಗೆ ಹೇಳ್ದಲ್ಲೇ ಹೊರಟೋದ. ಮೋಸ್ಗಾರ ಅವನು. ಹೌದು, ಅವನು ಹೋದ ಅಂತ ನಾನೇನಿಲ್ಲಿ ಬರೋದ್ ಬಿಟ್ಟಿಲ್ಲ.